ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ನಿರಂತರ ಅತ್ಯಾಚಾರ ಮತ್ತು ಹಲ್ಲೆಯನ್ನು ಖಂಡಿಸಿ ಅರಸೀಕೆರೆಯಲ್ಲಿ ಹಿರಿಯ ನಾಗರಿಕ ವೇದಿಕೆ ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಪ್ರವಾಸಿ ಮಂದಿರದಿಂದ ಪಿಪಿ ವೃತ್ತದವರೆಗೆ ರ್ಯಾಲಿ ನಡೆಸಿ ಪ್ರತಿಭಟಿಸಿದರು. ಈ ಕಾರ್ಯಕ್ರಮದಲ್ಲಿ ನೊಳಂಬ ವೀರಶೈವ ಸಮಾಜದ ಜ್ಞಾನಪ್ರಭು ಸಿದ್ದರಾಮ ದೇಶ ಕೇಂದ್ರ ಮಹಾಸ್ವಾಮೀಜಿ ಹಾಗೂ ಮೇಟಿಕುರ್ಕೆ ಬೂದಿಹಾಳ ಮಠದ ಶ್ರೀ ಶಶಿ ಶೇಖರ ಸ್ವಾಮೀಜಿಯವರು, ಅರಸೀಕೆರೆ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷರಾದ ನವಲಗುಂದ್, ಗೌರವಾಧ್ಯಕ್ಷರಾದ ಶ್ರೀ ಶಿವಶಂಕರ್ ಹಾಗೂ ಕೃಷ್ಣ ಬಸವರಾಜು, ಟಿ ಚಂದ್ರಶೇಖರ್, ಸಿಸಿ ಕ್ಯಾಮರಾ ಚಂದ್ರು, ನಿಖಿಲ್, ಟಿವಿ ಅರುಣ್ ಕುಮಾರ್, ಪುರುಷೋತ್ತಮ್, ಸಂಪತ್ ಕುಮಾರ್, ದರ್ಶನ್, ಶಶಿಧರಾಚಾರ್ಯ, ಟೈಲ್ಸ್ ಮಣಿ, ಹಿಂದೂ ಜಾಗರಣ ವೇದಿಕೆಯ ಮನು, ನಿವೃತ್ತ ಸೈನಿಕರಾದ ನವೀನ್ ಹಾಗೂ ಮಹಿಳೆಯರಾದ ಲತಾ, ರಾಜೇಶ್, ಮಮತಾ, ನಾಗೇಂದ್ರ, ವೀಣಾ, ಕೃಷ್ಣ, ಮಯೂರಿ, ನಾಗೇಶ್ ಇನ್ನೂ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿ ದರ್ಶನ್, SP9 ನ್ಯೂಸ್, ಅರಸೀಕೆರೆ. ಒಂದು ಕಡೆ ವ್ಯವಸ್ಥೆ ಮಾಡಲಾಗಿದೆ, ಅಲ್ಲಿ ಹಾಕಬೇಕಾಗಿ ವಿನಂತಿ. ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳ ಹಿಂದೂ ಧರ್ಮಕ್ಕೆ ಹೊರ ಹಾಕಿ ಹೊರ ಹಾಕಿ ಗೋರರನ್ನ ಹೊರ ಹಾಕಿ ಹೊರ ಹಾಕಿ ಹೊರ ಹಾಕಿ ಗೋರರನ್ನ ಹೊರ ಹಾಕಿ. ಬಲೋ ಭಾರತ್ ಮಾತಾ ಕಿ. ಬಾಂಗ್ಲಾ ಸರ್ಕಾರಕ್ಕೆ, ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳನ್ನು ರಕ್ಷಿಸಿ. ಭಾಗವಹಿಸಬೇಕು. ಈ ಪ್ರತಿಭಟನೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ. ಇವತ್ತು ಬಾಂಗ್ಲಾದೇಶದಲ್ಲಿ ಈ ಘಟನೆ ನಾಳೆ ನಮ್ಮ ಭಾರತದಲ್ಲಿ ಆಗಬಾರ್ದು ಅನ್ನೋ ಉದ್ದೇಶ ಇದೆ. ದಯಮಾಡಿ ಎಲ್ಲ ಬನ್ನಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮನ್ನೇ ವಿನಂತಿಸಿಕೊಳ್ತೇವೆ. ಭಾರತ್ ಮಾತಾ ಕಿ. ದಯಮಾಡಿ ಎಲ್ಲರೂ ವೇದಿಕೆ ಭಾಗಕ್ಕೆ ಬರಬೇಕು. ಅಲ್ಲಿ ಯಾವುದೋ ರಸ್ತೆ ಬ್ಲಾಕ್ ಮಾಡೋದಾಗ್ಲಿ ಏನೋ ಈ ತೊಂದರೆ ಆಗುವಂತ ಸಾರ್ವಜನಿಕರಿಗೆ. ಭಾರತ್ ಮಾತಾ ಕಿ. ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ, ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ, ಹಿಂದೂಗಳನ್ನು ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ. ವಂದೇ ವಂದೇ ವಂದೇ. ಆ ಹಿಂದೂ ಸಮಾಜ ಎಂದು ಇಲ್ದಂಗಾಗುತ್ತೋ ಅವತ್ತು ನಿಮ್ಮ ಪಾರ್ಲಿಮೆಂಟಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಸಹ ಅವಕಾಶ ಇಲ್ಲ. ಇದಕ್ಕೆ ಬಾಂಗ್ಲಾ ಒಂದು ಜ್ವಲಂತ ಉದಾಹರಣೆ. ಇವತ್ತು ಈ ತಿಂಗಳು ನಡೆಯತಕ್ಕಂಥ ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಒಬ್ಬ ಹಿಂದುವಿನ ಅಪ್ಲಿಕೇಶನ್ ಸಹ ಅರ್ಹತೆಯನ್ನು ಪಡ್ಕೊಂಡಿಲ್ಲ. ಅಕಸ್ಮಾತ್ ಅಪ್ಲೈ ಮಾಡಿ ಅಲ್ಲಿ 3,000 ಜನಗಳ ಸಹಿಯನ್ನು ಇರ್ತಕ್ಕಂಥ ಒಂದು ಮನವಿ ಪತ್ರವನ್ನು ಚುನಾವಣೆ ಆಯೋಗಕ್ಕೆ ಕೊಟ್ಟರೆ ಯಾವುದೋ ಸಲ್ಲದ ಕಾರಣಗಳನ್ನು ಹುಡುಕಿ ಆ ಚುನಾವಣೆಯ ಮನವಿ ಪತ್ರವನ್ನು ರಿಜೆಕ್ಟ್ ಮಾಡ್ತಾರೆ. ಕಳೆದ 2 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಮಾರಣಹೋಮ ನಡೆಯುತ್ತಿದೆ. ಇದು ಸುಮಾರು ಸಾವಿರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಕೊಲೆ ಸುರಿಗಳು ನಡೀತಾ ಇದೆ. ಇದ್ರ ಜೊತೆಗೆ ದಿನಕ್ಕೆ ಹಲವಾರು ಯುವಕರು ಕೊಲೆಗಳಾಗ್ತಾ ಇದೆ. ಇದನ್ನು ನಾವು ವಿರೋಧ ಮಾಡ್ತೀವಿ, ಖಂಡನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕೇಂದ್ರ ಸರ್ಕಾರ ತೀವ್ರವಾಗಿ ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಆ ಪ್ರಧಾನಮಂತ್ರಿಗೆ ಮೊದಲು ಒಂದು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಂದು ವಿಚಾರ. ಮೊದಲನೇದು ಇಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರು ಈ ದೇಶದಲ್ಲಿ ಭಾರತದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಅವ್ರನ್ನ ನೀವು ಮೊದಲು ಹೊರಗೆ ಹಾಕೋ ಕೆಲಸ ಮಾಡಬೇಕು. ಕೆಲಸ ಮಾಡಿದರೆ ಈ ದೇಶದಲ್ಲಿರ್ತಕ್ಕಂಥ ಒಂದು ಗಲಾಟೆ ಆಗೋದು ಕಡಿಮೆ ಆಗುತ್ತೆ. ಜೊತೆಗೆ
ಅಲ್ಲಿರ್ತಕ್ಕಂಥ ಬಾಂಗ್ಲಾ ಅಕ್ರಮ ಇವ್ರು ನಮ್ಮ ಬಾಂಗ್ಲಾ ಅಲ್ಪಸಂಖ್ಯಾತರು ಏನಿದ್ದಾರೆ ಹಿಂದೂಗಳು, ಅವ್ರನ್ನ ಅನಿವಾರ್ಯ ಅಲ್ಲಿ ಅವಕಾಶ ಅವ್ರ ರಕ್ಷಣೆ ಸಿಗಲಿಲ್ಲ ಅಂದ್ರೆ ಅವ್ರು ವಾಪಸ್ ಭಾರತಕ್ಕೆ ಕಳಿಸುವಂಥ ಕೆಲಸನ ಈ ಸರ್ಕಾರ, ಭಾರತ ಸರ್ಕಾರ ಮಾಡಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ನಿರ್ಲಕ್ಷ್ಯತಾರಿತ ಧೋರಣೆ ತಾಳಿದ್ದೇ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಜೊತೆಗೆ ಇದನ್ನು ವಿರೋಧ ಮಾಡುವಂಥದ್ದನ್ನು ನಮ್ಮ ಧಾರ್ಮಿಕ ಮುಖಂಡರು ಏನಿದಾರ ಅವ್ರು ಯಾರೂ ಧ್ವನಿ ಎತ್ತಾ ಇಲ್ಲ. ಅವರು ಕೂಡ ಈ ಬಾಂಗ್ಲಾ ವಲಸಿಗರ ಬಗ್ಗೆ ಅವ್ರಿಗೆ ಹಿಂದೂಗಳಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಮಠಾಧೀಶರು, ಧರ್ಮಗುರುಗಳು ಎಲ್ಲ ಕೂಡ ಅವ್ರನ್ನ ವಿರೋಧ ಮಾಡಬೇಕು, ಅವ್ರ ರಕ್ಷಣೆ ಕೊಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮೋದಿಯರು ದೇವರಂತೆ ಜನಗಳು ಅವರು ಮಾನವ ಜನ್ಮದಲ್ಲಿ ಅವರು ಬಂದು ಜನಿಸ್ಯಾರೆ. ಅವರ ಹಗಲಲ್ಲಿ ಚಂದ್ರ, ಹಗಲಲ್ಲಿ ಸೂರ್ಯ, ರಾತ್ರಿ ಚಂದ್ರ. ಅವರು ದೇವ್ರ ನೇಮಕದಲ್ಲಿ ಅವರಿರುವತ್ತಿ ನಮ್ಮ ದೇಶ ಉದ್ಧಾರ ಆಗುತ್ತೆ. ಅವ್ರು ಇರಬೇಕು, ಹೊರಗಡೆ ಬಂದು ಅವ್ರು ಹೊರಗೆ ಹಾಕಿ ಇದ್ರ ಬಗ್ಗೆ ಕ್ರಮ ತಗೋಬೇಕು. ನಮ್ಮ ಹಿಂದೂಗಳಿಗೆ ಭಾರಿ ಕಿರುಕುಳ ಕೊಡ್ತಕ್ಕೊಂತಾರೆ ಬಾಂಗ್ಲಾದೇಶದಲ್ಲಿ. ಅವರು ಬಂದಾಗ ನಾವು ಜಾಬ್ ಕೊಡ್ತೀವಿ, ನಮ್ಮ ಕಡೆ ಕಾಕಡಿ ಇಲ್ಲ ಅಂತಾರೆ, ನೋ ಅಂತಾರೆ. ಅಂಥ ದೇಶ ಇದೆ. ರಾಜಕೀಯ ಇವರು ಓಟ್ಗಾಗಿ ಇವರು ಜನಗಳು ಸೇರಿಸಿಟ್ಕೊಂತಾರೆ. ಇವರಿಂದ ನಮಗೆ ಹಾಕಿ ನಮ್ಮ ಮಕ್ಕಳಿಗೆ ತೊಂದರೆ. ಯಾಕೆ ಹೆಣ್ಮಕ್ಳಿಗೆ ಬೀದಿಲಿ ಅವ್ರು ಕೊಚ್ಚಾಕ್ತಾರೆ. ಬಾಂಗ್ಲಾದೇಶ ಎಲ್ಲ ಒಗ್ಗಟ್ಟಾಗಿ ಕೊಚ್ಚಾಕ್ತಾರೆ. ಅದು ನಮ್ಮೊಳಗೆ ಒಗ್ಗಟ್ಟು ಬರಲ್ಲ. ಅವನು ಬಂದ್ಬಿಡ ಅವ್ನು ಕಾಂಗ್ರೆಸ್ ಇವನು ಅಂತ ಹೋಗಿ ಆ ಕಡೆಗೆ ಹೋಗಿ ಸಪೋರ್ಟಾಗಿ ಓಟ್ಗಾಗಿ ಬೆಳೆಸ್ತಾ ಕೊಡ್ತಾರೆ. ಇವರು ಯಾರು ಅದಕ್ಕೆ ಹೋದ್ರು, ಅವ್ರು ಉಳ್ಕೊ ಬಂದರು, ಮಾನವಾಗಿ ಅವರು ಬಂದರೆ ಇನ್ನೂ ಸ್ವಲ್ಪಕ್ಕೆ ಅವರು ದೇವರಾಗಿ ಹಿಂದೂ ಬಂಧುಗಳೇ, ಭಗಿನಿಯರೇ, ನಮಗೆ ನನ್ನ ಅನಂತ ನಮಸ್ಕಾರಗಳು. ನನಗೆ ಗೊತ್ತು ತಾವೆಲ್ಲ ಗುರುವಿನ ಸಂಗತಿ ಅಂದರೆ ಈ ನೋವನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಯಾವುದೇ ಕ್ರಮಗಳನ್ನು ತಗೊಳ್ಳಿಲ್ಲ. ಬಹಳ ನೋವಿನ ಸಂಗತಿ. ಜೊತೆಗೆ ನಾವು ಮಠಾಧೀಶರಿಗೆ ಕರೆದಿದ್ವಿ, ಕೆಲವರು ಬಂದಿದ್ದಾರೆ. ಇನ್ನೂ ಸಾಕಷ್ಟು ಮಠಾಧೀಶರು ಸ್ಪಂದಿಸಬೇಕಾಗಿತ್ತು. ಅದೇನೋ ಕಾರಣ ಗೊತ್ತಾಗಲಿಲ್ಲ. ಅವ್ರು ಅಟ್ಲೀಸ್ಟ್ ಮುಂದಿನ ಸರಿ ಆದರೂ ಬರಲೇನು ಅಂತ ಅದನ್ನು ನಾನು ಹಾರೈಸ್ತೀನಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಹಿಂದೂಗಳು ಓದ್ತಾಗ ನಮ್ಮ ಇವೆಲ್ಲ ತಾವೆಲ್ಲ ಮೆರೆದಿದ್ದೀರಿ. ನಾನು ತಮಗೆ ಪ್ರಪ್ರಥಮವಾಗಿ ಏನು ಈ ವರ್ಷಕ್ಕೆ ಬಂದ ಅವ್ರು ಹೇಳಿದ್ರು, ಒಬ್ಬ ಮುಸಲ್ಮಾನ ವ್ಯಕ್ತಿಗೆ ರಕ್ಷಣೆ ಅನ್ನೋದಾದ್ರೆ ಅವನಿಗೆ ನೂರಾರು ರಾಷ್ಟ್ರಗಳಿವೆ, ಅಲ್ಲಿ ಹೋಗೋದು ಬದುಕಲ್ಲ. ಒಬ್ಬ ಕ್ರಿಶ್ಚಿಯನ್ಗೆ ಸೊ ಹಾಗಾಗಿ ಬಂಧುಗಳೇ, ನಾವೆಲ್ಲ ಒಂದಾಗೋದು ಅನಿವಾರ್ಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಎಲ್ಲಾ ಧರ್ಮದವರು ಸಂದರ್ಭಾನುಸಾರ ಬಂದು ಎಲ್ಲ ಒಂದಾಗ್ತಾರೆ. ನಮ್ಗೆ ಒಂದಾಗುವಂತ ಮನೋಭಾವನೆ ಇನ್ನೂ ಬಂದಿಲ್ಲ. ನಾನು ಅಧಿಕಾರ ಇದ್ದೀನಿ, ನಂದಿದೆ, ಉದ್ಯೋಗ ಇದೆ, ಮತ್ತೊಂದು ಇದೆ ಅನ್ನುವಂಥದ್ದನ್ನ ನಾವು ಬಿಟ್ಟು ಅದೆಲ್ಲ ಮನುಷ್ಯರ ಬಿಟ್ಟು ಹೊರಗೆ ಬರಬೇಕಾಗಿದೆ. ಇನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 1993 ಸರಿ ಭಯೋತ್ಪಾದನೆ ಶುರುವಾಗಿತ್ತು. ನೀವೆಲ್ಲ ಇದ್ರೂ ಇರ್ತಾರೆ, ದೇಶ ಇದ್ರೂ ಇರ್ತಾರೆ. ನೀವೆಲ್ಲ ಒಗ್ಗಟ್ಟು ಆಗ್ಲಿಲ್ಲ ಅಂತಂದ್ರೆ, ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬಹುತೇಕ ಆ ಕಾಶ್ಮೀರಿ ಪಂಡಿತರಿಗೆ ಆಗಿರ್ತಕ್ಕಂಥ ನೋವು ನಮಗೂ ಅನುಭವಿಸಬೇಕಾಗುತ್ತೆ. ಸೊ ಹಾಗಾಗಿ ಈಗ ಸರ್ವಪೂಜ್ಯ ಸ್ವಾಮೀಜಿ ಗೌರ್ಮೆಂಟ್ಸಿದ್ದಾರೆ, ಅವರು ತಮ್ಮನ್ನು ಉದ್ದೇಶಿಸಿ ಅವ್ರು ಮಾತಾಡ್ತಾರೆ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಭಾರತ್ ಮಾತಾ ಕಿ. ಈಗ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವನ್ನ ನಮಗೆ ತಿಳಿಸಿಕೊಡಲಿದ್ದಾರೆ ನಮ್ಮ ಮಾತಾ ಕಿ, ಭಾರತ್ ಮಾತಾ ಕಿ. ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ, ಉಪಸ್ಥಿತಿ ಇರ್ತಕ್ಕಂತಹ ಸನ್ಮಾನ್ಯ ಪರಮಪೂಜ್ಯರ ಪಾದಗಳಿಗೆ ನನಗಂತ ಎಲ್ಲ ಹಿರಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾತೆಯರು, ವಿಶೇಷವಾಗಿ ನಮಗೆ ಸ್ಫೂರ್ತಿದಾಯಕ ಮಾತೆಯರು, ಆ ಮಾತೆಯರು ಕೂಡ ನಮ್ಮ ಜೊತೆಗೆ ಹೆಜ್ಜೆ ಹಾಕಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ಎಲ್ಲ ನನ್ನ ಬಂಧು ಬಗೆಗಳೇ, 1971ರಲ್ಲಿ ಭಾರತ ದೇಶ ಭಿಕ್ಷೆ ಹಾಕಿದಂತಹ ಬಾಂಗ್ಲಾದೇಶ ಇವತ್ತು ಪಾಕಿಸ್ತಾನದ ಜೊತೆ ಇದ್ದಂತಹ ಬಾಂಗ್ಲಾವನ್ನ ನಮ್ಮ ಒಂದು ರಾಷ್ಟ್ರವನ್ನಾಗಿ ಮಾಡಿಕೊಳ್ಳೋದ್ರಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಅಂದಿನ ಇಂದಿರಾ ಗಾಂಧಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಆದರೆ ಇವತ್ತು ಆ ಬಾಂಗ್ಲಾದೇಶದ ಇರ್ತಕ್ಕಂತಹ ಭಯೋತ್ಪಾದಕರು ಅಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಅವರನ್ನು ಮಾಡ್ತಾ ಇದ್ದಾರೆ. ನಮ್ಮಿಂದ
ಭಿಕ್ಷೆಯನ್ನು ತಗೊಂಡಿರ್ತಕ್ಕಂಥ ಬಾಂಗ್ಲಾದೇಶ 1991 ದಶಕದಲ್ಲಿ ಅಲ್ಲಿದ್ದಂತಹ ಹಿಂದೂಗಳ ಸಂಖ್ಯೆ ಸುಮಾರು 23%, ಶೇಕಡ 23%. ಇವತ್ತಿನ ದುಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಕೇವಲ 3%. ಪರಿಣಾಮಾಯಿತು. ಇವತ್ತು ಕೇವಲ 2% ಮಾತ್ರ ನಮ್ಮ ಅಲ್ಪಸಂಖ್ಯಾತರ ಹಿಂದೂಗಳನ್ನು ಸ್ಕಂದಂತೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥದ್ದು. ಮೇಲಾಟಕ್ಕೋಸ್ಕರ ನಡೆದಂತಹ ಗಲಭೆ ಇವತ್ತು ಅಲ್ಲಿ ಹಿಂದೂ ಸಮಾಜವನ್ನು ಗುರಿಯಾಗಿಸಿಕೊಂಡು ಹಿಂದೂ ಸಮಾಜದ ವ್ಯಕ್ತಿಗಳನ್ನ ಕೊಲೆಯನ್ನು ಮಾಡ್ತಾ, ಹೆಣ್ಣು ಮಕ್ಕಳನ್ನು ಅತ್ಯಾಚಾರವನ್ನು ಮಾಡ್ತಾ, ದರೋಡೆಗಳನ್ನು ಮಾಡ್ತಾ ಅಲ್ಪಸಂಖ್ಯಾತ